ನಮ್ಗಿಂತ ಕಡಿಮೆ ಗೊತ್ತಿರೋರು ಇರ್ತಾರೆ, ನಮ್ಮಷ್ಟು ತಿಳುವಳಿಕೆ ಇಲ್ಲ ಅವರಿಗೆ. ಡಯಟ್ ಬಗ್ಗೆ ಗೊತ್ತಿಲ್ಲ, ವ್ಯಾಯಾಮ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಿಲ್ಲ, ಆದ್ರೆ ಸ್ಲಿಮ್ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ, ಹೆಲ್ದಿ ಆಗಿರ್ತಾರೆ. ಅವ್ರು ಏನ್ ಮಾಡಿದ್ರು ಗೊತ್ತಾ? ಅವರು ಕಾದಿಲ್ಲ, ನೋಡ್ತೀನಿ ಮಾಡ್ತೀನಿ ಅಂತ ಕಾದಿಲ್ಲ, ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಯೋಚಿಸ್ತಾ ಇರ್ತೀವಿ, ಮುಂದಿನ ಸೋಮವಾರ ಸ್ಟಾರ್ಟ್ ಮಾಡ್ತೀನಿ, ಈ ಹಬ್ಬ ಮುಗ್ದ ಮೇಲೆ ನೋಡ್ತೀನಿ, ಆ ಸೋಮವಾರ ಯಾವತ್ತೂ ಬರಲ್ಲ. ಪಾಯಿಂಟ್ ಈಸ್ ಯು ಹ್ಯಾವ್ ಟು ಸ್ಟಾರ್ಟ್. ನಿಲ್ಲದೆ ಹೋದ್ರೆ ಗೆಲ್ಲೋದು ಗ್ಯಾರಂಟಿ. ಗೆಲ್ಲೋದು ಹೆಚ್ಚು ತಿಳಿದಿದವರಲ್ಲ, ಹೋಗ್ತಾ ಇರುವವರೇ ಗೆಲ್ಲೋದು. ಪ್ರೋಟೀನ್, ಕ್ಯಾಲರಿ, ಮೆಟಬಾಲಿಸಮ್ ಎಲ್ಲ ಗೊತ್ತಿರ್ಬೋದು, ಓವರ್ ಥಿಂಕ್ ಮಾಡ್ತಾ ಇದ್ರೆ ಅದರಿಂದ ಏನು ಕೆಲಸ ಆಗಲ್ಲ. ಒಬ್ರು 10 kg ಕಡಿಮೆ ಮಾಡಿದ್ರು ಅಂದ್ರೆ ಅದು ಮ್ಯಾಜಿಕ್ ಅಲ್ಲ. ಅವರು ಪ್ರತಿದಿನ ಹಾಜಿರಾಗಿದ್ರು, ನೀರ್ ಕುಡಿತಾ ಇದ್ರು, ವಾಕ್ ಮಾಡ್ತಾ ಇದ್ರು, ಪ್ಲಾನ್ ಫಾಲೋ ಮಾಡ್ತಾ ಇದ್ರು. ಮನಸ್ಸು ಇರದ ದಿನವೂ ಅವರು ಮಾಡ್ತಾ ಇದ್ರು. ಫುಲ್ ರೆಡಿಯಾಗಿ ಆಗೋ ತನಕ ವೆಯ್ಟ್ ಮಾಡ್ಕೊಂಡು ಕಾಯೋದ್ರಿಂದ ಏನಾದ್ರೂ ಆಗತ್ತಾ? ಮೊದಲು ಮೋಟಿವೇಶನ್ ಬೇಕಂತ ಇಲ್ಲ, ಮೊದಲು ಶುರು ಮಾಡ್ಬೇಕು ಅಷ್ಟೇ. ಮತ್ತೆ ಬದಲಾವಣೆಯಿಂದ ಮತ್ತೆ ಮೋಟಿವೇಶನ್ ಬರುತ್ತೆ. ಜೋಕಾಲಿ ಇದೆ ಅಂತ ಅನ್ಕೊಳ್ಳಿ, ಆ ಜೋಕಾಲಿ ಫಸ್ಟ್ ತಳ್ಳಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಯಾರಾದ್ರೂ ಕೂತ್ರೆ, ಜೋಕಾಲಿಯಲ್ಲಿ ಕೂತ್ಕೊಂಡ್ರೆ ತಳ್ಳಕ್ಕೆ ನೋಡಿ ನಾವ್ ತಳ್ಬೇಕು ನಮ್ಮನ್ನ. ಒಂದ್ಸಲಿ ಅದು ಈ ತರ ಜೋಲ್ತಾ ಇದ್ರೆ ಮತ್ತೆ ಹಿಂಗ ಒಂದ್ ಬೆರಳಲ್ಲಿ ತಳ್ಳಿದ್ರೆ ಮುಂದಕ್ಕೆ ಹೋಗ್ಬಿಡುತ್ತೆ. ಕರೆಕ್ಟಾ? ಸೊ ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಜಸ್ಟ್ ಗೆಟ್ ಸ್ಟಾರ್ಟೆಡ್. ಕೆಳಗಿರೋ ಫಾಲೋ ಬಟನ್ ಒತ್ತಿ.